ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಮೃದ್ಧಿ ಯಾದವ್ ಯೂಟ್ಯೂಬ್ ಚಾನಲ್. ಆಫ್ಟರ್ ಎ ಲಾಂಗ್ ಟೈಮ್ ವಿಡಿಯೋ ಮಾಡ್ತಾ ಇದ್ದೀನಿ. ಫೈನಲಿ ನಮ್ಮೂರಿಗೆ ಬಂದಿದ್ದೀನಿ, ನಮ್ಮ ಮನೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಬರೀ ಇಂಥದೆಯಾ? ಯಾಕೆಂದ್ರೆ ಕಾನ್ಸ್ಟೆಂಟ್ ಆಗಿ ವಿಡಿಯೋ ಮಾಡೋಣ ಅನ್ಕೊಂಡೆ. ಅಲ್ಲಿ ಏನಂದ್ರೆ ಮನೆ ಪಕ್ಕನೇ ಏನೋ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗಿತ್ತು, ಸೌಂಡ್ ಜಾಸ್ತಿ. ಓದ್ ವಿಡಿಯೋದಲ್ಲಿ ನೋಡಿದ್ದೀರಾ ಅನ್ಸುತ್ತೆ, ಸೌಂಡ್ಸ್ ಎಲ್ಲ ಬರ್ತಿತ್ತು, ಹಂಗಾಗಿ ಮಾಡೋಕ್ಕಾಗಲಿಲ್ಲ. ಹಾಗೆ ಮನೆ ಒಳಗಡೆ ಕತ್ಲೆ ಜಾಸ್ತಿ ಅಲ್ಲಿ. ಸ್ವಲ್ಪ ಕಂಟೆಂಟ್ ಕೂಡ ಏನೂ ಸಿಗಲಿಲ್ಲ ಅಂತ ಮಾಡಲಿಲ್ಲ. ಇವಾಗ ಊರಿಗೆ ಬಂದಿದ್ದೀನಿ. ನಿನ್ನೆ ಇನ್ನೂ ಊರಿಗೆ ಬಂದಿತ್ತು. ನಮ್ಮ ಅಮ್ಮ ಬಂದು ಬಿಟ್ಟೋದ್ರು. ಬೆಂಗಳೂರಿಂದ ತುಮಕೂರು ಕೌನ್ಸಲಿಂಗ್ ಇತ್ತು, ನಮ್ಮದು ಮಾಸ್ಟರ್ಸ್ ಡಿಗ್ರಿದು ಕೌನ್ಸಲಿಂಗು ಮುಗಿಸ್ಕೊಂಡು ಫೈನಲಿ ಸೀಟೆಲ್ಲ ಸಿಕ್ತು. ಇವಾಗ ಮನೆಗೆ ಬಂದಿದ್ದೀವಿ, ಅದೆಲ್ಲ ಮುಗಿಸ್ಕೊಂಡು. ದೆನ್ ಇನ್ನೊಂದೇನೆಂದರೆ, ಬೆಂಗಳೂರಿಗೆ ಹೋಗಿತ್ತು ಮೇನ್ ಉದ್ದೇಶ. ನಾನೊಂದು ಜಾಬ್ಗೆ ಅಪ್ಲೈ ಮಾಡಿದ್ದೆ, ಅಲ್ಲೂ ಹೋಗಿ ಮಾತಾಡಿಕೊಂಡು ಇಂಟರ್ವ್ಯೂ ಕೊಟ್ಟು ಬಂದಿದ್ದೀನಿ. ನೋಡೋಣ, ಹಾಫ್ ಫೀಸ್ ಕಟ್ಬಿಟ್ಟು ಕಾಲೇಜ್ಗೂ ಆಲ್ರೆಡಿ ಅಪ್ಲೈಡ್ ಮಾಡಿದ್ವಿ, ಅಡ್ಮಿಷನ್ ಆಗಿದ್ದೀವಿ. ಏನಕ್ಕೆ ಅರ್ಧ ಕಟ್ಟಿದ್ದೀನಿ ಅಂದರೆ, ಅಲ್ಲೇನಾದರೂ ಜಾಬ್ ಆಯಿತು ಅಂದರೆ ಅಲ್ಲಿಗೆ ಜಂಪ್ ಆಗಿಬಿಡೋಣ ಅಂತ, ಕರೆಸ್ಪಾಂಡಿಂಗ್ಸ್ ಥರ ಮಾಡ್ಕೊಬಿಡೋಣ ಅಂತ. ಫೈನಲಿ ಮನೆಗೆ ಬಂದೆ. ವಿಡಿಯೋನ ಇನ್ನು ಮುಂದೆ ಮಾಡೋಣ, ಕಾನ್ಸ್ಟೆಂಟಾಗಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಇವಾಗ ಹೋಗಿ ನಮ್ಮ ಮಮ್ಮಿ ತೋರಿಸೋಣ ಅಂದರೆ ತೋರಿಸ್ಬೇಡ, ಯಾವಾಗಲೂ ನೈಟಿಲ್ಲೇ ಇರ್ತೀನಿ, ತೋರಿಸ್ಬೇಡ ಅಂತ ಹೇಳ್ತಾ ಇದ್ದಾರೆ. ಈಗ ನಮ್ಮ ಚಿಕ್ಕಮ್ಮನ ನೋಡ್ಕೊಂಬರೋಣ. ನಾನು ನಿನ್ನೆಯಿಂದ ಮಾತಾಡಿಸ್ಕೊಂಡೇ ಬಂದಿಲ್ಲ, ಇವಾಗ ಹೋಗಿ ಮಾತಾಡ್ಸೋಣ. ಮೇಕೆ ಶೆಡ್ಡಲ್ಲಿರೋ ಮೇಕೆಗಳೆಲ್ಲ ನನಗೆ ಸ್ವಾಗತ ಕೋರ್ತಾ ಇದ್ದಾವೆ. ಹಾಯ್ ಯಶು, ಓಡೋಗ್ಬಿಟ್ಲು. ಹಾಯ್, ಸೇ ಹಾಯ್. ಹಾಯ್ ಮಾಡು, ಇಲ್ಲಾಂದ್ರೆ ಹೊಡೆದ್ಬಿಡ್ತೀನಿ. ಅಲ್ಲಿ ನೋಡು, ಹಿಂಗೆ ಹಾಕ್ಬಿಡ್ತೀನಿ ಆಮೇಲೆ. ಆಂಟಿ, ಇಷ್ಟು ದಿನ ಮಿಸ್ ಮಾಡ್ಕೊಳ್ಳಿಲ್ವಾ? ಎಷ್ಟು ಮಾಡ್ಕೊಂಡು ಹಾಯ್ ಮಾಡು, ಹಾಯ್ ಮಾಡು ಅಷ್ಟೇ. ಹಾಯ್ ಮಾಡು ಯಶು, ಹಾಯ್ ಮಾಡು. ಇಷ್ಟು ದಿನ ಮಿಸ್ ಮಾಡ್ಕೊಂಡ ಆಂಟಿ? ನಿನ್ನಿಂದನೇ ನಾನು ಊರಿಗೆ ಇಷ್ಟು ಬೇಗ ಬಂದಿತ್ತು. ಅವ್ರ ಮನೆಯಲ್ಲಿ ಬೆಳೆದಿರೋ ಹೂವು ಎಷ್ಟು ಚೆನ್ನಾಗಿದೆ. ಒಂದು ರೀಸನ್ ಏನು ಅಂದರೆ, ಬೆಂಗಳೂರಿಂದ ಬರ್ಬೇಕಾದ್ರೆ ಯಾಕೆ ವಿಡಿಯೋ ಮಾಡಲಿಲ್ಲ ಅಂದರೆ, ಅವತ್ತು ನಾನು ಅಲ್ಲಿಂದ ಇಲ್ಲಿಗೆ ಬರೋ ದಿನ ನನಗೆ ತುಂಬ ಸ್ಯಾಡ್ ಮೂಮೆಂಟ್ ಅದು. ಯಾಕೆ ಅಂದರೆ, ಅಲ್ಲಿಂದ ಈ ಊರಿಗೆ ಬರಬೇಕಾದ್ರೆ ಅಳ್ದಲೇ ಬಂದಿರೋ ದಿನವೇ ಇಲ್ಲ. ಅವ್ರನ್ನೆಲ್ಲ ಬಿಟ್ಟು ಬರೋಕ್ಕೆ ನನಗೆ ಒಂದು ದಿವಸ ಇದ್ರೂ ಅಷ್ಟೇ, ಅವ್ರನ್ನ ಬಿಟ್ಟು ಬರೋದು ತುಂಬಾ ಕಷ್ಟ. ಹಾಗಾಗಿ ಅಳ್ತ್ಕೊಂಡೇ ಬಂದೆ. ಚಿಕ್ಕ ಮಗು ಇದ್ದನೂ ಅಷ್ಟೇ, ಅಲ್ಲಿಂದ ಬರಬೇಕಾದ್ರೆ ಅಳ್ದಲೇ ಒಂದು ದಿವಸನೂ ಬಂದಿಲ್ಲ. ಸೊ ಅದನ್ನೆಲ್ಲ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಕಾಲೇಜು ಸ್ವಲ್ಪ ಕೆಲಸ ಇತ್ತಲ್ಲ, ಹಾಗಾಗಿ ವಿಡಿಯೋ ಮಾಡಲಿಲ್ಲ. ಸೊ ಇವತ್ತೇನಂದರೆ, ಒಂದು ಮೀಶೋದಲ್ಲಿ ಒಂದು ಪ್ರಾಡಕ್ಟ್ ತರಿಸಿದ್ದೀನಿ. ಏನಂದರೆ ಸೆಲ್ಫಿ ಸ್ಟಿಕ್ಕು. ಎಷ್ಟೋ ದಿನದಿಂದ ನಾನು ಹಿಂಗೆ ಕೈಯಲ್ಲೇ ವಿಡಿಯೋ ಮಾಡೋದಕ್ಕೆ ಆಗ್ತಿರಲಿಲ್ಲ. ಇವಾಗಲೂ ಕೈಯಲ್ಲೇ ವಿಡಿಯೋ ಮಾಡ್ತಾ ಇರೋದು. ಅಂದರೆ ಏನಂದರೆ, ನಂದು ಬ್ಯಾಕ್ ಕ್ಯಾಮ್ರಾ ಚೆನ್ನಾಗಿಲ್ಲ, ಹಾಗಾಗಿ ರೊಟೇಟ್ ಮಾಡ್ಕೊಳ್ಳೋದಕ್ಕೆಲ್ಲ ತುಂಬಾ ಕಷ್ಟ ಆಗ್ತಿತ್ತು. ಹಾಗೆ ವೀಡಿಯೋಸ್ನೆಲ್ಲ ಮಾಡೋದಕ್ಕೂ ಕಷ್ಟ ಆಗ್ತಿತ್ತು. ಈಗ ಮೀಶೋದಲ್ಲಿ ಒಂದು ಪ್ರಾಡಕ್ಟ್ ತರಿಸಿದ್ದೀನಿ, ಸೆಲ್ಫಿ ಸ್ಟಿಕ್ಕು. ಇದ್ರ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ನಿಮಗೂ ಯಾರಿಗಾದ್ರೂ ಬೇಕು ಅಂದರೆ, ಇಂಟ್ರೆಸ್ಟ್ ಇತ್ತು ಅಂದರೆ ಸೊ ನೀವು ಕೂಡ ಬೈ ಮಾಡ್ಬೋದು. ಸೊ ಪ್ಯಾಕಿಂಗು ತುಂಬ ಚೆನ್ನಾಗಿ ಬಂದಿತ್ತು. ಯಾವುದೇ ರೀತಿ ಪ್ರಾಡಕ್ಟು ಡ್ಯಾಮೇಜ್ ಆಗದೆ ಇರೋ ಥರ ಈ ಥರ ಮೆತ್ತಗಿರೋ ಕವರಲ್ಲೇ ಪ್ಯಾಕಿಂಗ್ ಮಾಡಿಕೊಡ್ತಾರೆ. ಸೊ ಈ ಥರ ಪ್ಯಾಕಿಂಗ್, ನಾನಿದೆಲ್ಲ ಆಲ್ರೆಡಿ ತೆಗ್ದಿರೋದ್ರಿಂದ ಈ ಥರ ಎಲ್ಲ ಆಗಿಬಿಟ್ಟಿದೆ ಅಷ್ಟೇ, ಚೆನ್ನಾಗೇ ಇದೆ. ಹಾಗೆ ಇದರೊಳಗೆ ಇನ್ನೊಂದು ಪ್ಯಾಕಿಂಗು ಈ ಥರ. ಸೊ ಇದರೊಂದು ಪೇಪರ್ ಕೊಟ್ಟಿರ್ತಾರೆ, ಇದರಲ್ಲಿ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ ಹೇಗೆ ಹಾಕ್ಕೊಳ್ಬೇಕು ಅಂತೆಲ್ಲ. ಈ ಥರ ಒಂದು ಪೇಪರು. ಹಾಗೆ ಇದರಲ್ಲಿ ಕವರ್ ಒಳಗೆ ಈ ಥರ ಕೊಟ್ಟಿರ್ತಾರೆ. ಇದು ಚಾರ್ಜರು ಇಲ್ಲಿಗೆ ಹಾಕ್ಕೊಳ್ಳೋದು. ಸೆಲ್ಫಿ ಸ್ಟಿಕ್ಕು ಪರ್ಸ್ನಲಿ ಹೇಳಬೇಕು ಅಂದರೆ ತುಂಬಾ ಇಷ್ಟ ಆಯಿತು. ಇದು ಈ ಥರ ಲೈಟಿಂಗ್ಸಿಗೆ ಪ್ರೊಟೆಕ್ಷನ್ ಕೊಡಬೇಕು ಅಂದ್ಬಿಟ್ಟು ಈ ಥರ ಒಂದು ಕವರ್ ಕೊಟ್ಟಿರ್ತಾರೆ. ನನಗೆ ಹೇಳಬೇಕು ಅಂದರೆ ಕಮ್ಮಿ ದುಡ್ಡಲ್ಲಿ ಬರೀ 216 ರೂಪಾಯಿಗೆ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ನೋಡಿ, ಇಷ್ಟು ಲಾಂಗಾಗಿ ಬರುತ್ತೆ, ಎಷ್ಟು ಬೇಕಾದರೂ
ಲಾಂಗಾಗಿ ಮಾಡ್ಕೊಳ್ಬೋದು. ಹಾಗೆ ಈ ಥರನೂ ಇಟ್ಕೊಳ್ಳೋ ಆಪ್ಷನ್ಸ್ ಇದೆ. ಸೊ ನನಗೇನು ಹೆಲ್ಪ್ ಆಗುತ್ತೆ ಅಂದರೆ ಕುಕ್ಕಿಂಗ್ ಬ್ಲಾಗ್ಸ್ ಮಾಡಬೇಕಾದ್ರೆಲ್ಲ ಹೆಲ್ಪ್ ಆಗುತ್ತೆ. ಹಾಗೆ ಇದೊಂದು ಬ್ಲೂಟೂತ್ ಕೊಟ್ಟಿದ್ದಾರೆ. ಇಲ್ಲಿ ಟೈಟ್ ಮಾಡ್ಕೊಳ್ಳೋದು ಇಲ್ಲಿದೆಯಲ್ಲ, ಇದು ಈ ಥರ ಇದು ಮಾಡಿದ್ರೆ ಟೈಟ್ ಮಾಡೋದು, ಲೂಸ್ ಮಾಡೋದು, ಈ ಥರ ಎಲ್ಲ ಬಟನ್ ಕೊಟ್ಟಿರ್ತಾರೆ ನೋಡಿ. ಲೂಸ್ ಆಗ್ತು ಅಂದರೆ ಈ ಥರ ಬರುತ್ತೆ. ಟೈಟಾಗಿ ಮಾಡ್ಕೊಳ್ಬೇಕು ಅಂದರೆ ಹಿಂಗೆ ಸ್ಟಿಫಾಗಿ ಹಿಂಗೆ ಟೈಟ್ ಮಾಡಿಕೊಂಡು ಹಿಂಗೆ ಇಟ್ಕೋಬೋದು. ಹಾಗೆ ಫೋನ್ನ ಕನೆಕ್ಟ್ ಮಾಡಬೇಕು ಅಂದರೆ ಇಲ್ಲಿರೋ ಒಂದು ಬಟನ್ನ ಈ ಥರ ಇದು ಮಾಡಿಕೊಂಡು 2 ಬಟನ್ ಇಟ್ಕೊಂಡು ಹಿಂಗೆ ಮೊಬೈಲ್ ಇಟ್ಕೋಬೋದು. ತೋರಿಸ್ತೀನಿ ಹೆಂಗೆ ಇಟ್ಕೊಳ್ಳೋದು ಅಂತ ನೋಡಿ. ಇದು ಮೊಬೈಲು ಹಿಂಗೆ ಇಟ್ಕೊಳ್ಬೋದು. ನಿಮ್ಮ ವಾಯ್ಸ್ ಎಲ್ಲ ಕೇಳಿಸುತ್ತೆ. ಈ ಥರ ಇಟ್ಕೊಳ್ಬೋದು. ಸೊ ಈ ಥರ ಎಲ್ಲ ಮುಂದಕ್ಕೆ ಬಗ್ಗಿಸ್ಕೋಬೋದು, ಹೀಗೆಲ್ಲ ಹಿಂದಕ್ಕೆಲ್ಲ ಫೋಲ್ಡ್ ಮಾಡ್ಬೋದು. ಹಾಗೆ ಈ ಥರ ಲೈಟ್ಸ್ ಹಿಂದ್ಗಡೆ ಒಂದು ಬಟನ್ ಕೊಟ್ಟಿರ್ತಾರೆ, ಇದನ್ನು ಪ್ರೆಸ್ ಮಾಡಿದ್ರೆ ಲೈಟ್ ಬರುತ್ತೆ. ಸೊ ಇಷ್ಟೇ. ಲಿಂಕು ಲಿಂಕಿನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ. ಲಿಂಕು ತುಂಬ ಚೆನ್ನಾಗಿದೆ. ಸದ್ಯಕ್ಕೆ ಒಂದು ಒಳ್ಳೆ ಕ್ವಾಲಿಟಿಗೆ ತೊಗೊಳ್ಬೇಕು ಅಂದರೆ ಆರಾಮಾಗಿ ತೊಗೊಳ್ಬೋದು ಈ ಸ್ಟಿಕ್ನ. ನಿಮಗೂ ಯಾರಿಗಾದ್ರೂ ಬೈ ಮಾಡಬೇಕು ಅನಿಸಿದ್ರೆ ಲಿಂಕ್ನ ಚೆಕ್ ಮಾಡ್ಕೊಂಡು ಹೋಗಿ ಬೈ ಮಾಡಿಕೊಡಿ. ನೋಡಿ ಈ ಥರ ಎಲ್ಲ ಸೈಡಲ್ಲೆಲ್ಲ ಈ ಥರ ಸ್ಟಿಫಾಗಿದೆ. ಸೊ ನಿಮಗೂ ಯಾರಿಗಾರು ಬೇಕು ಅಂದರೆ ಹೋಗಿ ಬೈ ಮಾಡ್ಕೊಳ್ಳಿ. ಈ ಸ್ಟಿಕ್ ಹಿಡ್ಕೊಂಡೇ ವಿಡಿಯೋ ಮಾಡ್ತಾಯಿದ್ದೀನಿ. ತುಂಬ ಲಾಂಗಾಗಿ ಬರ್ತಿದೆ ನೋಡಿ, ಓಡೋಗ್ತಿದ್ದಾನೆ. ಸೊ ಚೆನ್ನಾಗಿದೆ. ಸ್ವಲ್ಪ ಉದ್ದು ಬಿಟ್ಕೊಂಡು ಇಷ್ಟು ಉದ್ದ ಬರುತ್ತೆ, ಎಲ್ಲ ಚೆನ್ನಾಗಿ ತೋರಿಸ್ಬೋದು. ಸೊ ಈ ವಿಡಿಯೋ ಇಷ್ಟೇ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಸಮೃದ್ಧಿ ಯಾದವ್ ಯೂಟ್ಯೂಬ್ ಚಾನಲ್. ಕೀಪ್ ಸಪೋರ್ಟಿಂಗ್ ಆಲ್ವೇಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಹೆಂಗಿದ್ರು ಊರಿಗೆ ಬಂದಿದ್ದೀರಿ, ದಿನ ಒಂದೊಂದು ವಿಡಿಯೋ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಟೇಕ್ ಕೇರ್, ಲವ್ ಯು, ಬಾಯ್.